ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ದೀಪಾವಳಿಗೆ ಆರ್ಡರ್ ಮಾಡಿದ್ದು ಡ್ರೆಸ್ಸು ಫೈನಲಿ ಬಂತು, ಬರಲ್ಲ ಅಂದ್ಕೊಂಡಿದ್ದೆ. ಸೊ ಫುಲ್ ಖುಷಿ. ಆಮೇಲೆ ಏನಾಯಿತು ಅಂದರೆ ಈವ್ನಿಂಗ್ ಒಂದು 7 o'clock ಹಂಗೆ ಪುಟ್ಟು ತುಂಬಾ ಕಿವಿ ರ್ಯಾಷಸ್ ಆಗಿಬಿಟ್ಟಿದೆ ಅವನಿಗೆ. ಅದು ಜಾಸ್ತಿ ಒದ್ರಕೊಂಡು ಅವ್ನ ಫೇಸ್ ಎಲ್ಲ ಆಗಿಬಿಟ್ಟಿದೆ. ಫುಲ್ಲು ಫೇಸ್ ಎಲ್ಲ ಊದ್ಕೊಂಡು ಬಿಟ್ಟಿತ್ತು, ಕಿವಿ ಫೇಸು ಎಲ್ಲ. ತುಂಬಾ ಬಾಧೆ ಪಟ್ಬಿಟ್ಟ ಮಗು ಪಾಪ. ಥ್ಯಾಂಕ್ ಯು ಸರ್. ಈಗೇನು ಪ್ರಾಬ್ಲಮ್ ಇಲ್ಲ. ಇವ್ರಿಗೆ ಹೇಳ್ಬೇಕು, ನಾನು 2 ದಿವಸ ಇದ್ದಾಗೆ ಅವರು ಈಗ ಡ್ರಾಪ್ ಹಾಕಿರೋದು ಇವಾಗೇನು ಹಾಕಕ್ಕೆ ಬಿಡೋದಲ್ಲ ಈಗ. ಹಾಂ ಬಿಡಲ್ಲ. ನನಗಂತೂ ಸಿಕ್ಕಾಬಿಡವೆ ಸುಸು ಮಾಡ್ತಾವ. ನೀರು ಹಾಕ್ಬೇಕು ಹೋಗಿದ ತಕ್ಷಣ ನನಗೆ. ಕಾರಲ್ಲಿ ಬಿಟ್ಟಿದ್ಯಾ? ಅದು ಇದಕ್ಕೆಲ್ಲ ಆಗಲ್ಲ, ಸುಮ್ಮನೆ ಹಂಗೆ ಸಿಕ್ಕಿಸ್ಬಿಡು. ಅಲ್ಲೇ ಇರು. ಏನು ಹತ್ತಲ್ಲ ಹೇಳು, ಜಾಗ ಇಲ್ಲ ಅವನ್ಕ ಹತ್ತಕ್ಕೆ. ನಾನು ಜಸ್ಟ್ ಸಿಟ್ ಅಷ್ಟೇ. ಮತ್ತು ಡೈಲಿ ಕಿವಿ ಕ್ಲೀನ್ ಮಾಡಿ ಡ್ರಾಪ್ಸ್ ಹಾಕೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಅದು ನಾರ್ಮಲ್ ಆಗಿ ಆಗುತ್ತಂತೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು. ಮೈ ಗಾಡ್, ಇಲ್ಲಿ ನೋಡು, 2-3 ಸರಿ ತೆಗಿಬೇಕಾಗಿತ್ತು, ಇಷ್ಟು ಬಂದಿದೆ. ಪುಟ್ಟು ಎಲ್ಲೋಡು. ಇವತ್ತು ಸ್ವಲ್ಪ ಗ್ರೂಮಿಂಗ್. ನೆನ್ನೆ ಜಾಸ್ತಿ ಆಗೋಗಿತ್ತಲ್ಲ ಕಿವಿಯಲ್ಲಿ. ಎಲ್ಲಿ ಕಿವಿ ಕ್ಲೀನ್ ಮಾಡಬೇಕು. ತೆಗಿಬೇಕು. ಕಡಿಮೆ ಆಯ್ತಲ್ಲ. ಕೋಲಿದೆ, ಕೋಲು. ಅಪ್ಪ ನಿಂಗೆ ಜಾಸ್ತಿ ಆಗೋದು. ನಾನು ಚೇರ್ ಹೋಯ್ತು. ಅವ್ರು ಮಿನಿಮಮ್ 1 minute ಈ ಥರ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಾಂದರೆ ಪ್ರಾಡಕ್ಟ್ ವೇಸ್ಟ್ ಆಗಿಬಿಡುತ್ತಂತೆ, ಅದು ಯೂಸ್ ಆಗಲ್ಲ. ಅದ್ರದ್ದು ಅಣ್ಣ ಆಯಿತು. ಇನ್ನೊಂದು ಕಿವಿ ಇದೆ ಅಲ್ಲ, ಎದುರು ಕಮ್ಮಿ ಆಗುತ್ತೆ. ಟ್ರೀಟ್ ಕೊಡ್ತೀನಿ ಬಾಯ್. ಎಲ್ಲ ಹಾಕೋದು ಬಿದ್ರೆ ಕತೆ ಟ್ರೀಟ್. ನುಂಗು ಅವ್ರಿಗೂ ಬಿಡಲ್ಲ. ಸಿರಿ ಕಣ್ಣೆಷ್ಟು ಕ್ಲೀನಾಗಿದೆಯೋ ಇವಾಗ. ತೋರ್ಸ, ಕಟ್ ಮಾಡಿತ್ತು. ಅದು ಕ್ಯಾಪ್ ಇಲ್ಲಿ. ಆ್ಯಂಡ್ ನಾನಿವತ್ತೊಂದು ಫೇಸ್ ಪ್ಯಾಕ್ ಟ್ಯಾನ್ಗೋಸ್ಕರ
ಆ್ಯಂಡ್ ಪಿಗ್ಮೆಂಟೇಷನ್ ಹೋಗೋದಕ್ಕೋಸ್ಕರ ಫೇಸ್ ಪ್ಯಾಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕೆಲವು ಬೇಕಾಗಿರೋದು ಆರ್ಡ್ರ್ ಮಾಡಿದೆ. ಆ್ಯಂಡ್ ಶ್ರಾವಣಿ ಇತ್ತೀಚೆಗೆ ಒಂದು ರೆಸಿಪಿ ಕಲ್ತ್ಕೊಂಡಿದ್ದಾಳೆ ಟರ್ಕಿಶ್ದು. ಸೊ ಅದು ಕಲ್ತ್ಕೊಂಡಾಗಿಂದ ಅದನ್ನು ಮಾಡ್ತಿದ್ದಾಳೆ, ಅವಳು ಅದನ್ನು ಮಾಡ್ತಿದ್ದಾಳೆ. ಆ್ಯಂಡ್ ನಾನು ನನಗೂ ಮಕ್ಕಳಿಗೆ ಬಾಡಿ ಸ್ಕ್ರಬ್ ಆ್ಯಂಡ್ ಫೇಸ್ ಮಾಸ್ಕ್ನ ರೆಡಿ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ರೆಡಿ ಮಾಡೋದು ಅಂತಂದರೆ, ಹೆಸರುಬೇಳೆನ ಈ ಥರ ನೀಟಾಗಿ ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ತರಿ ಇದ್ದರೂ ಓಕೆ, ಸ್ಕ್ರಬ್ ಥರ ಯೂಸ್ ಆಗುತ್ತೆ. ನೀಟಾಗಿ ಪುಡಿ ಮಾಡಿಕೊಂಡು ಅದನ್ನು ಆಮೇಲೆ 1-1.5 ಸ್ಪೂನು, ಅಂದರೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿರೋದ್ರಿಂದ 1.5 ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಅರಿಶಿನ ಸ್ವಲ್ಪ ಆರ್ಗ್ಯಾನಿಕ್ದು ಹಾಕಿದ್ರೆ ಒಳ್ಳೆಯದು. ಅದನ್ನು ಹಾಕಿ ತುಂಬ ರೋಸ್ಟ್ ಮಾಡಬೇಕು. ಸ್ವಲ್ಪ ಬ್ರೌನ್ ಆಗೋದಿಲ್ಲ, ಇದು ಸ್ವಲ್ಪ ವೈಟಾಗೇ ಇರುತ್ತೆ. ಆ್ಯಂಡ್ ಸ್ಮೆಲ್ ಬರುತ್ತೆ, ಅಷ್ಟು ರೋಸ್ಟ್ ಆಗಬೇಕದು, ಅವಾಗ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಾದಮೇಲೆ ಕೊತಾಸು, ಸ್ವಲ್ಪ ಇದು ಇನ್ಸ್ಟೆಂಟ್ ಕಾಫಿ ಪುಡಿ ಅಲ್ಲ, ಕೊತಾಸ್ದು ಇದು ಸ್ಕ್ರಬ್ ಟೈಪ್ ಯೂಸ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ಒಂದು 2-2.5 ಸ್ಪೂನ್ ಹಾಕ್ಕೋಬೇಕಾಗತ್ತೆ. ಆ್ಯಂಡ್ 2-3 ಸ್ಪೂನು. ಆಮೇಲೆ ಇನ್ಸ್ಟೆಂಟ್ ಕಾಫಿ ಕೂಡ ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಲರ್ ಕೊಡುತ್ತೆ. ಆ್ಯಂಡ್ ಅದರಿಂದ ಕೂಡ ಸ್ವಲ್ಪ ಪ್ಯಾಕ್ ಥರ ಇರುತ್ತೆ. ಸೊ ನಂದಿಲ್ಲಿ ಸಪ್ಲಿಮೆಂಟ್ಸ್ದು ಬಾಕ್ಸ್ಗಳು ಖಾಲಿಯಾಗಿತ್ತು. ಸೊ ಅದಕ್ಕೆ ನಾನು ಇದನ್ನು ಫಿಲ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ 1 ಸ್ಪೂನ್, ಅಂದರೆ ಎಲ್ಲರಿಗೂ ಫೇಸ್ಗೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೂವರ್ಗು. ಆಮೇಲೆ ಮೊಸರು, ರೋಸ್ ವಾಟ್ರ್ ನಾನು ಹಾಕ್ಕೊಂಡಿದ್ದೀನಿ, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ರೋಸ್ ವಾಟ್ರ್ ಒಂದು 2-3 ಸ್ಪೂನ್ ಹಾಕ್ಕೊಂಡು ಈ ಥರ ಪೇಸ್ಟ್ ಕನ್ಸಿಸ್ಟೆನ್ಸಿಯಿಂದ ಮಾಡಿಕೊಂಡು ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ವರ್ಡ್ಸು ಮೋಷನಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ನಾರ್ಮಲಾಗಿ ಇಬ್ರಿಗೂ ಮಾಡಿ ನನಗೂ ಹಾಕ್ಕೋಬೇಕಲ್ಲ, ಸೊ ಅದಕ್ಕೆ ಬೇಗ ಅಪ್ಲೈ ಮಾಡಿದೆ. ಈ ಒಂದು ಫೇಸ್ ಮಾಸ್ಕಿಂದ ಡೆಡ್ ಸ್ಕಿನ್ ಸೆಲ್ಸ್ ಹೋಗುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಪಿಗ್ಮೆಂಟೇಷನ್ ತುಂಬಾ ಕಡಿಮೆ ಆಗುತ್ತೆ. ವೆಯ್ಟ್ ಮಾಡಿ ನೋಡಿ ಕೊನೆ ರಿಸಲ್ಟ್ವರೆಗೂ. ಬಿಕಾಸ್ ತುಂಬ, ಅಂದರೆ ಒಂದು ಯೂಸ್ಗೆ ಇಷ್ಟೊಂದು ಡಿಫ್ರೆನ್ಸು. ಅಂದರೆ ನಾನು ಇದೊಂದು 15 ಡೇಸ್ ಬ್ಯಾಕ್ ಹಾಕ್ಕೊಂಡಿದ್ದೆ, ಅದಾದಮೇಲೆ ಇವಾಗೆ ಹಾಕ್ಕೊಳ್ತಾ ಇರೋದು. ಪಾಂಡಿಚೇರಿಗೆ ಹೋಗಿ ಬಂದಮೇಲೆ ನಾನು ಮಕ್ಕಳು ಅಂತೂ ತುಂಬಾ ಟ್ಯಾನ್ ಆಗಿಬಿಟ್ಟಿದ್ದೀವಿ. ನನಗಿಂತ ಮಕ್ಕಳು ತುಂಬಾ ಟ್ಯಾನು. ಮೊದಲೇ ಸ್ವಲ್ಪ ಕಲರು ಡೌನ್ ಇದ್ದರೂ ಕಲರ್ ಅವಳು ಈ ಥರ ಏನಾದರೂ ಹಾಕ್ಬಿಟ್ರೆ ಫುಲ್ಲು ಬ್ರೈಟ್ ಆಗಿಬಿಡ್ತಾಳೆ ಅವಳು. ಶ್ರಾವಣಿ ಕೂಡ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದಾಳೆ ಅವಳು. ಅದಕ್ಕೋಸ್ಕರ ಎಲ್ಲರೂ ಇವತ್ತು ಗ್ರೂಮ್ ಡೇ, ಅಂಜಿ ಸಿರಿಗೆ ಮತ್ತು ನನಗೆ ಶ್ರಾವಣಿಗೆ ಚಂದಗೂ ಎಲ್ಲ ಕತ್ತು ಬೇಡವಾ ಚಲೋ. ಅವರಿಬ್ರಿಗೆ ಆಗುತ್ತೆ, ನಾನು ಹಾಕ್ಕೊಳ್ತಾ ಇದ್ದೀನಿ. ಬಾರ್ನೆ ಟ್ಯಾನ್ ಆಗ್ಬಿಟ್ಟಿಲ್ಲ. ಅವತ್ತಿಂದ ಅಂದ್ಕೊಂಡು ಮಾಡಬೇಕು ಅಂತ ಆಗೇ ಇಲ್ಲ, ಅದು ಇವತ್ತಿಗಾಯ್ತು. ಸೊ ಇದೊಂದು 15 ಮಿನಿಟ್ಸ್ ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು. ನಿಮಗೂ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗಬೇಕು ಅಂತಂದರೆ ಡಾರ್ಕ್ ಸರ್ಕಲ್ ಇದ್ದವ್ರು ಹಾಕ್ಬೋದು, ತೊಂದರೆ ಏನಿಲ್ಲ. ಸೊ ನಮಗೆಲ್ಲ ಇದೆ, ಸೊ ನಾನು ಅದಕ್ಕೆ ಅವ್ರಿಗೂ ಹಾಕ್ತೆ, ನನಗೂ ಹಾಕ್ಕೊಂಡೆ. ಡಾರ್ಕ್ ಸರ್ಕಲ್ ಇದ್ದವ್ರು ಆರಾಮಾಗಿ ಹಾಕ್ಕೋಬೋದು, ತೊಂದರೆ ಏನೂ ಇಲ್ಲ. ಇದು ಎಂಥ ಕೆಮಿಕಲ್ ಯೂಸ್ ಮಾಡಿಲ್ಲ ಐತೆ. ಇನ್ನು ಮಿಕ್ಕಿರೋದನ್ನ ಇನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಬಾಡಿ ವಾಶ್ ಹಾಕ್ಬಿಟ್ಟು ಒಂದು ನಿಮಿಷ ತೋರಿಸ್ತೀನಿ. ಬಾಡಿ ವಾಶು ಯಾವುದಾದ್ರೂ ಪರವಾಗಿಲ್ಲ, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು. ಬಾಡಿ ವಾಶನ್ನು ಸ್ವಲ್ಪ ಹಾಕ್ಬಿಟ್ರೆ ಅದಕ್ಕೆ ಅದನ್ನು ತೋರಿಸ್ಬಿಡು ಬಾಡಿ ವಾಶ್ನು ಒಂದು 5 to 6 ಡ್ರಾಪ್ಸ್ ಹಾಕ್ಬಿಟ್ರೆ, ಸೊ ಬಾಡಿ ವಾಶು ಬಾಡಿ ಸ್ಕ್ರಬ್ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ಆಮೇಲೆ ಸ್ನಾನ ಮಾಡುವಾಗ ಫುಲ್ ಕತ್ತೆಲ್ಲ ಇದು ಮಾಡ್ಕೊಳ್ಳೋದ್ರಿಂದ ಸೊ ಇಲ್ಲಿ ಎಲ್ಲ ಇರೋ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಆ್ಯಂಡ್ ಬಾಡಿ ಟ್ಯಾನು, ಸ್ಟ್ರಾಬೆರಿ ಸ್ಕಿನ್ನು, ಇದು ಎಲ್ಲದ್ರಿಂದನೂ ಬಾಡಿ ಆ್ಯಕ್ನೆ ಇದೆಲ್ಲದನ್ನು ಕಡಿಮೆ ಮಾಡುತ್ತೆ. ವೀಕ್ಲಿ ಒಂದು 3 to 4 ಡೇಸ್ ಮಾಡಿದ್ರೆ, 3 ಡೇಸ್ ಮಾಡಿದ್ರೆ ಸಾಕು, ಅಷ್ಟು ಮೇಂಟೈನ್ ಮಾಡಿದ್ರೆ. ಓಕೆ ಡನ್ ಅಂತೂ ಆಯಿತು.
ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಎಲ್ಲಿ ಶ್ರಾವಣಿ ಇವತ್ತು ಅಡುಗೆ ಮಾಡ್ತಾ ಇರೋದು ಶ್ರಾವಣಿನೇ. ಆ್ಯಂಡ್ ಇದು ಟರ್ಕಿಶ್ ಫುಡ್ಡು ರೆಸಿಪಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಇದು ರೆಸಿಪಿ ಮಾಡಿಸ್ತೀನಿ. ತುಂಬ 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 ಚೆನ್ನಾಗಿರುತ್ತೆ. ಪರೋಟ ಮಾಡ್ತಿದ್ದಾಳೆ ಫೇಸ್ ಮಾಸ್ಕ್ ಹಾಕ್ಕೊಂಡು. ನಾನು ತಿಂತಾ ಇಲ್ಲ, ನಾನು ಫುಲ್ ಡಯಟಲ್ಲಿದ್ದೀನಿ. ನಾನು ತಿಂತಾ ಇಲ್ಲ, ನನ್ನ ಫೇಸ್ ನೋಡಿ ಹೆದರ್ಕೋಬೇಡಿ. ನಾನು ತಿಂತಾ ಇಲ್ಲ, ನಂದು ಬೇರೆ ಇದೆ, ಎಗ್ಗೆ ತಿಂತಾ ಇರೋದು. ಸೌಂಡ್ ಕಡಿಮೆ ಕೊಡು. ನಾನಿವಾಗ ಅದನ್ನ ತಿಂದ್ಬಿಟ್ಟು ತಿನ್ನೋಷ್ಟರಲ್ಲಿ ಸರಿ ಹೋಗುತ್ತೆ. ಇದು ಸ್ವಲ್ಪ ಟೈಟ್ ಆಗಬೇಕು, ಇದೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ 10 to 15 ಮಿನಿಟ್ಸ್ ಇಟ್ಟೆ. 15 ಮಿನಿಟ್ಸ್ ಜಾಸ್ತಿ ಆಗುತ್ತೆ, 5 ಮಿನಿಟ್ಸ್ ಕೂಡ ಇಡ್ಬೋದು. ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ತೊಂದರೆ ಏನಿಲ್ಲ. ಬಟ್ 15 ಮಿನಿಟ್ಸ್ ಇದ್ದರೆ ಸ್ವಲ್ಪ ಡ್ರೈ ಆದರೆ ಇನ್ನೂ ಸ್ವಲ್ಪ ರಿಸಲ್ಟ್ ಬರುತ್ತೆ. ಸೊ ಅದಕ್ಕೆ ಈಗ ಊಟ ಮಾಡ್ತೀನಿ, ಬಾಡಿ ಸ್ಕ್ರಬ್ ಮಾಡಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಇವಾಗ ಆಯಿತು, ಸ್ನಾನ ಎಲ್ಲ ನೀಟಾಗಿ ಸ್ನಾನ ಮಾಡಿಕೊಂಡು ಬಾಡಿ ಸ್ಕ್ರಬ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಲೈಕ್ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಯ್ತು. ತುಂಬ ಚೆನ್ನಾಗಿದೆ ಅನ್ನಿಸ್ತಿದೆ ರಿಸಲ್ಟು. ನಿಮ್ಗೆ ಹೆಂಗೆ ಅನ್ನಿಸ್ತಿದೆ? ಆ್ಯಂಡ್ ಅದರಲ್ಲಿ ಅದೇನೋ ಬಾಡಿ ಸ್ಕ್ರಬ್ ಎಲ್ಲ ಮಾಡ್ಕೊಡಾಯ್ತು. ಬಟ್ ನೇಲ್ಸ್ ಹಿಂಗಾಗಿದೆ ನೋಡಿ, ಎಲ್ಲೋ ಕ್ಲೀನಾಗಿ ಇದು ಹೀರ್ಕೊಳ್ಳುತ್ತೆ ಅದು. ನೇಲ್ಸ್ ನೋಡಿ ಹಿಂಗಾಗಿದೆ. ಇದು ಹೋಗುತ್ತೆ ಇವಾಗ ನೈಲ್ ರಿಮೂವರಲ್ಲಿ ನೀಟಾಗಿ ತೆಗಿಬೇಕು. ಈ ಬಾಡಿ ಸ್ಕ್ರಬ್ನ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಹೋಮ್ ರೆಮಿಡಿಯಿಂದ ಮಾಡೋದ್ರಿಂದ ಲೈಕ್ ಏನೂ ಹಾರ್ಮ್ಫುಲ್ ಇರೋದಿಲ್ಲ ಸ್ಕಿನ್ಗೆ. ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಇದು ಬಾಡಿ ಸ್ಕ್ರಬ್ ಆ್ಯಂಡ್ ಫೇಸ್ ಮಾಸ್ಕ್. ಎರಡಕ್ಕೂ ಯೂಸ್ ಆಗುತ್ತೆ. ಬಾಡಿಯಲ್ಲಿ ಕೂಡ ಟ್ಯಾನ್ ಬೇಗ ರಿಮೂವ್ ಆಗುತ್ತೆ. ನೀವೇ ನೋಡ್ಬೋದು, ಹತ್ತಿರದಲ್ಲಿ ಇಟ್ಕೊಂಡು ತೋರಿಸ್ತೀನಿ ನನ್ನ ಟ್ಯಾನ್ ಎಷ್ಟು ರಿಮೂವ್ ಆಗಿದೆ ಅಂತ. ಸೊ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ಯಾನ್ ಆಗಿತ್ತು. ಪಾಂಡಿಚೇರಿಗೆ ಹೋಗಿ ನೋಡಿ ಎಷ್ಟು ರಿಮೂವ್ ಆಗಿದೆ ಟ್ಯಾನು. ತುಂಬ ಚೆನ್ನಾಗಿದೆ, ನಿಜವಾಗಿ ಟ್ರೈ ಮಾಡಿ. ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಇದು ಎಲ್ಲೋ ಮೈನ ಕ್ಲೀನ್ ಮಾಡ್ತಾ ಇದ್ದಾಳೆ. ಶ್ರಾವಣಿ ಗಿಟಾರ್ ಪ್ಲೇ ಮಾಡ್ತಾಳೆ. ಹೋಗೋ. ಅವಳಿಂದ ಹೆಂಗ ಅವಳಿಂದೆ ಬಿಗ್ ಬಾಸ್ ನೋಡ್ತಾ ಇದೀವಿ. ನೆನ್ನೆ ಎಪಿಸೋಡ್ ಇನ್ನೊಂದು ಸರಿ ಅಷ್ಟು ಕೋಪ ಬರ್ತಾ ಇದೆ. ನಿಮ್ಗೂ ಹಂಗೆ ಅನ್ನಿಸ್ತಾ ಇದೆಯಾ? ಪಾಪ ಅಲ್ವರ ಕಷ್ಟ. ಅಶ್ವಿನಿ ಮತ್ತೆ ಯಾರೋ ಹೆಸರು ಜಾನ್ವಿ, ಅವ್ರನ್ನ ಕಂಡ್ರೆ ನನಗೆ ಎಷ್ಟು ಕೋಪ ಬರ್ತಾ ಇದೆಯೋ ಎಲ್ಲರಿಗೂ ಸಿಕ್ಕಾಬಟ್ಟೆ. ಇವತ್ತು ನೋಡಬೇಕು, ನಿಜವಾಗ್ಲೂ ಎಕ್ಸೈಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. 8 o'clockಗೆ ಸ್ಟಾರ್ಟ್ ಆಗಿದೆ. ಸಖತ್ ಮಸ್ತ್ ಇರುತ್ತೆ ಇವತ್ತು. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಎಪಿಸೋಡ್ ಇವತ್ತು. ಮತ್ತು ಈವ್ನಿಂಗ್ ಹಸ್ಬೆಂಡ್ ಬಂದರು. ಅವರಿಗೆ ವೀಕ್ಲಿ 1-2 ಸರಿನಾದರೂ ಹೋಟೆಲ್ಗೆ ಹೋಗ್ತಾ ಇರಬೇಕು. ಸೊ ಹೊರಗಡೆ ಹೋಗೋಣ ಬಾ ಅಂತ ಊಟಕ್ಕೆ ಅಂದರು. ನಿನಗೆ ಹೇಳ್ಬಿಟ್ಟು ನನಗೆ ಅಂತ ಹೇಳ್ತೀಯಾ? ಕೊಡೆನಾ? ನಿನಗೆ ಹೇಳಿದ್ದು ಭಯ್ಯ ಬೊಮ್ಮ ಅಂತ ಹೇಳಿದ್ದು. ತುಂಬಲ್ಲ उत्सव ಅಂತ मैं क्या बोला? उत्सव जाने के लिए बताया ना? ಆಯ್ತಾಯ್ತು. आप उत्सव जाने के लिए मैडम को मैं बताया ना? बोलो. ಆಯ್ತು. वो बोल रहे मुझे. ಅದು ಓದ್ತಾ ಇದೆಯಾ? ಹಿಂದೆಗಡೆ ಓದ್ಕೊಂತಾನೆ ಇದೆ, ಹೋಗ್ತಾ ಇಲ್ಲ ಮೇಲೆ. ಯಾವಾಗಲೂ ಹಿಂಗೆ ಹೊರ್ಕೊಂಡು ಅದು ಯಾವಾಗ ಬಿಡ್ತೀವೋ. लाइट फूड क्या है भैया? सर बिरयानी है, रोटी का रही है राइस आइटम गिरा जीरा। हाँ ವೆಜ್ ತಾನೆ? हाँ वेज है। ಸಾಂಬಾರ್ ಕಳಿಸ್ತಾರೆ. ये क्या?
ಇದು ಒಂದು ಸ್ವೀಟ್ ನೋಡ್ತಾ ಇದ್ದೀರಲ್ಲ, ಇದು ನಂದನಲ್ಲಿ ನನಗೆ ಫೇವ್ರೆಟ್ ಸ್ವೀಟ್ ಇದು ಕ್ರಿಸ್ಟಲ್ ರೋಲು. ನನಗೆ ತುಂಬಾ ಇಷ್ಟ ಇದು. ಇವತ್ತು ನಾನು ತಿಂದಿಲ್ಲ, ಇವತ್ತು ಸ್ವಲ್ಪ ಸ್ಟ್ರಿಕ್ಟಾಗಿ ಡಯಟು ಮೇಂಟೈನ್ ಮಾಡ್ತಾಯಿದ್ದೀನಿ ಒಂದು 3-4 ಡೇಸಿಂದ. ಸೊ ಅದಕ್ಕೆ ನಾನು ಏನೂ ತಿನ್ನೋಕ್ಕೆ ಹೋಗ್ತಾ ಇಲ್ಲ. ಆ್ಯಂಡ್ ನಾಳೆ ದೀಪಾವಳಿ ಕೂಡ ಇದೆ ನಾಳೆದ್ದು. ಸೊ ಈ ಒನ್ ವೀಕ್ ನಾನು ಏನಕ್ಕೂ ಶುಗರ್ ಮುಟ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನೆನ್ನೆ ಊಟ ಮುಗಿಸ್ಕೊಂಡು ಬಂದ್ವಿ. ಬೆಳಗ್ಗೆ ಬೇಗ ಹಸ್ಬೆಂಡ್ ಎಲ್ಲ ಹೋದರು, ಚೆನ್ನೈಗೆ ಹೋಗಿದ್ದಾರೆ. ಸೊ ಅವರು ಇವತ್ತು ನೈಟ್ ಫ್ಲೈಟಿಗೆ, ಇಲ್ಲಾಂತಂದರೆ ನಾಳೆ ಮಾರ್ನಿಂಗ್ ಫ್ಲೈಟಿಗೆ ಬರ್ಬೋದು ಅನಿಸುತ್ತೆ. ಇವತ್ತು ನೈಟ್ ಫ್ಲೈಟಿಗೆ ಬಾ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಹಬ್ಬ ಅಲ್ವಾ ನಾಳೆ, ಅದಕ್ಕೆ. ಸೊ ಓಕೆ, ನೋಡೋಣ ಏನು ಮಾಡ್ತಾರೋ. ಈಗ ನಾನು ATM ಹತ್ರ ಹೋಗ್ತಾಯಿದ್ದೀನಿ, ಹಬ್ಬಕ್ಕೆ ಏನಾದರೂ ತೊಗೊಳ್ಬೇಕು, ಹಬ್ಬದ ಐಟಮ್ ಎಲ್ಲ. ಸೊ ಅದಕ್ಕೆ ಮತ್ತು ಏನು ಗೊತ್ತಾ, ಈ ಡ್ರೆಸ್ನ ನಾನು ಪಾಂಡಿಚೇರಿಯಲ್ಲಿ ಹಾಕ್ಕೊಂಡಿದ್ನಲ್ಲ, ಸೊ ಇದನ್ನು ನಾನು 2 ಟೈಮ್ಸ್ ವಾಶ್ ಮಾಡಿದ್ದೀನಿ. ಆದರೂ ಕೂಡ ಮಣ್ಣು, ಸಮುದ್ರದ್ದು ಸ್ಯಾಂಡ್ ಅದು ಬಂದಿದೆ ಇನ್ನೂ ಅದರಲ್ಲಿ. ತುಂಬ ಖುಷಿ ಆಯ್ತು ನನಗೆ. ಏನು ಅಂತಂದರೆ, ನಾನು ಹೊರಗಡೆ ಬಂದಾಗ ಸನ್ಗ್ಲಾಸ್ ಹಾಕ್ಕೊಳ್ತೀನಿ. ಏನಕ್ಕೆ ಅಂದರೆ ರೀಸೆಂಟಾಗಿ ನನಗೆ ತುಂಬ ಕಣ್ಣು ಇನ್ಫೆಕ್ಷನ್ ಆಗಿಬಿಟ್ಟಿದೆ. 2 ವೀಲರಲ್ಲಿ ಹೋಗೋದ್ರಲ್ಲಿ ಧೂಳು ಬೇರೆ. ಸೊ ಅದಕ್ಕೆ ಹೊರಗಡೆ ಹೋದಾಗ ಸನ್ಗೂ ಕೂಡ ತುಂಬ ತಲೆನೋವು ನನಗೆ, ಮೈಗ್ರೇನ್ ಇದೆಯಲ್ಲ. ಸೊ ಅದಕ್ಕೆ ಎಲ್ಲರೂ ಅಂದ್ಕೊಳ್ತಾರೆ ಸ್ಟೈಲ್ಗೋಸ್ಕರ ಹಾಕ್ಕೊಳ್ತಾ ಇದ್ದಾರೆ ಏನು ಅಂತ. ಯಾರೇನಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್. ಬಟ್ ನನ್ನದು ಹೆಲ್ತ್ ಪ್ರಾಬ್ಲಮ್ ಒಂದು ಕಡೆ, ಆ್ಯಂಡ್ ಹೌದು ಸ್ಟೈಲಿಶ್ ಆಗಿರ್ತೀನಿ, ಏನು ಇವಾಗ ಅಲ್ವಾ, ಏನು ಪ್ರಾಬ್ಲಮ್ಮು ಸ್ಟೈಲಿಶ್ ಆಗಿರೋದ್ರಿಂದ ಅಲ್ವಾ. ಸೊ ಈಗ ಹೋಗ್ತಾ ಇದ್ದೀನಿ, ಆಮೇಲೆ ರಿಟರ್ನ್ ಬಂದು ಶ್ರಾವಣಿಗೆ ಕರ್ಕೊಂಡು ಹೋಗಬೇಕು. ಸೊ ಕರ್ಕೊಂಡೋಗಿ ಅವ್ರಿಗೂ ಬಟ್ಟೆ ಕೊಡಿಸ್ಬಿಟ್ಟು, ಹಬ್ಬದ್ದು ನಂದು ಬಂದಿದೆ, ಹಬ್ಬಕ್ಕೆ ಬಟ್ಟೆ ಕೊಡಿಸ್ಬಿಟ್ಟು, ಆ್ಯಂಡ್ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಹಾಕಿದ್ದೀನಿ, ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಪೂಜೆ ಸಾಮಾನು ತೊಗೊಂಡು ಬರೋದು. ಚಲೋ. ಮೊದಲು ಟೈಲರ್ ಶಾಪಿಗೆ ಹೋಗ್ಬಿಟ್ಟು ಅಲ್ಲಿ ಬ್ಲೌಸ್ಗಳದ್ದೆಲ್ಲ ಕರೆಕ್ಟಾಗಿ ಹೇಳ್ಬಿಟ್ಟು ಅವ್ರು ಇವತ್ತು ಈವ್ನಿಂಗೆ ಕೊಟ್ಬಿಡ್ತಾರೆ. ಸೊ ಅವ್ರಿಗೆ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ನಾವಿಲ್ಲಿ ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಬೆಳ್ಳಿದು ಲಕ್ಷ್ಮಿ ತೊಗೋಬೇಕು ಅಂತ ಹೇಳಿ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.